वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಇವತ್ತು ನಾವು 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ 13, 14, 15ನೇ ಶ್ಲೋಕಗಳನ್ನು ನೋಡುವ. गामाविश्य च भूतानि धारयाम्यहमोजसा पुष्णामि चौषधीः सर्वास् सोमो भूत्वा रसात्मकः. ಗಾಮ ದೀರ್ಘಾಕ್ಷರಗಳು, ವಿಷ್ಯ ವಿಯ ಜೊತೆಗೆ ಶು ಅನ್ನು ತಗೊಳ್ಳುವ ಶು ಮತ್ತೆ ಯ ಎರಡು ಅಕ್ಷರಗಳು ಸೇರಿದೆ ಸಂಯುಕ್ತಾಕ್ಷರ. ಚ ಭೂತಾನಿ, ಭೂ ದೀರ್ಘಾಕ್ಷರ, ತಾ ದೀರ್ಘಾಕ್ಷರ, ಚ ಒಂಟಿ ಪದ ಇದೆ, ಅದನ್ನ ಒಟ್ಟಿಗೆ ತಗೊಳ್ಳುವ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯ, ಧಾರಯ ಧಾ ದೀರ್ಘಾಕ್ಷರ ಮಹಾಪ್ರಾಣ, ರ ಹ್ರಸ್ವ, ಯಾಮ್ಯ ಯಾಮ್ ಯಾದ ಜೊತೆ ಮ ಅನ್ನ ತಗೊಳ್ಳುವ. ಮ ಮತ್ತೆ ಯಾ ಎರಡು ಸಂಯುಕ್ತಾಕ್ಷರಗಳು, ಮ ಅನ್ನ ತಗೊಳ್ಳುವ. ಅಲ್ಲಿ ಧಾರಯಾಮ್ಯಹ ಮೋಜಸ, ಮೋ ದೀರ್ಘಾಕ್ಷರ, ಸಾ ದೀರ್ಘಾಕ್ಷರ. ಪುಷ್ಣಾಮಿ, ಪೂದ ಜೊತೆಗೆ ಶು ಅನ್ನ ತಗೊಳ್ಳುವ. ಪುಷ್ಣಾಮಿ, ನಾ ದೀರ್ಘಾಕ್ಷರ, ಅಲ್ಲಿ ಸಂಯುಕ್ತಾಕ್ಷರ ಶು ಮತ್ತೆ ನ ಣ. ಪುಷ್ಣಾಮಿ ಚೌಷಧಿ ಸರ್ವಾಸ್, ಚೌ ದೀರ್ಘಾಕ್ಷರ, ಶಧಿ ಶ ಷಣ್ಮುಖ ಶ, ಧೀ ಮಹಾಪ್ರಾಣ ದೀರ್ಘಾಕ್ಷರ, ಅಲ್ಲಿ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಸ ಇದೆ. ಸರ್ವ ಸಾಕ್ಷರ ಋಕರವನ್ನು ತಗೊಳ್ಳುವ, ವಾದ ನಂತರ ಅರ್ಕಾರ ಒತ್ತಿದೆ. ಸರ್ವ ಸರ್ವ ಆದ ತಕ್ಷಣ ಉಚ್ಚಾರಣೆ, ಅಲ್ಲಿ ಸೋ ಮುಂದಿನ ಅಕ್ಷರ ಸ ಇದೆ. ಸೋಮೋ ಭೂತ್ವಾ, ಎಲ್ಲ ದೀರ್ಘಾಕ್ಷರಗಳು, ತ ಮತ್ತೆ ವಾ ಸೇರಿದೆ. ಭೂನ ಜೊತೆಗೆ ತಾನ್ ತ ಅನ್ನ ತಗೊಳ್ಳುವ. ಭೂತ್ವಾ ರಸಾತ್ಮಕ, ರಸಾತ್ಮಕ, ರಸಾ ತ ಅನ್ನ ಸಾದ ಜೊತೆ ಸೇರಿಸಿಕೊಳ್ಳುವ. ಮಕ ಮ ಖ ಕ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ. ಈಗ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಸ್ ಸೋಮೋ ಭೂತ್ವಾ ರಸಾತ್ಮಕಃ. ಈಗ ಎರಡು ಚರಣ ನೋಡಿಕೊಂಡು ಹೋಗುವ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಸ್ ಸೋಮೋ ಭೂತಾ ರಸಾತ್ಮಕಃ, ರಸಾತ್ಮಕಃ. ಈಗ ನಾಲ್ಕು ಚರಣ ಸೇರಿಸಿಕೊಂಡು ಹೋಗುವ. ಘಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ಇದು 13ನೇ ಶ್ಲೋಕ. 14ನೇ ಶ್ಲೋಕ ನೋಡುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ಹಾದ ನಂತರ ಅನುಸ್ವರದ ಉಚ್ಚಾರಣೆ ವು, ಮುಂದಿನ ಅಕ್ಷರ ವೈ ಇದೆ. ವೈ ದೀರ್ಘಾಕ್ಷರ, ವು ಮತ್ತೆ ಐ ಎರಡು ಅಕ್ಷರ ಸೇರಿದೆ. ಶು ಮತ್ತೆ ವಾ ಎರಡು ಅಕ್ಷರ ಸೇರಿದೆ. ವೈಯ ಜೊತೆ ಶು ಅನ್ನ ತಗೊಳ್ಳುವ. ವೈಶ್ವಾನರೋ, ರೋ ದೀರ್ಘಾಕ್ಷರ, ಭೂತ್ವಾ ದೀರ್ಘಾಕ್ಷರಗಳು, ಭೂ ಮಹಾಪ್ರಾಣ, ತ ಮತ್ತೆ ವಾ ಸೇರಿದೆ, ಆದ್ರಿಂದಾಗಿ ತ ಅನ್ನ ಭೂವಿನ ಜೊತೆ ಸೇರಿಸಿಕೊಂಡು ಹೇಳುವ. ಅಹಂ ವೈಶ್ವಾನರೋ ಭೂತ್ವಾ ದೀರ್ಘಾಕ್ಷರ, ಪ್ರಾಣಿನ ಪ ಮತ್ತೆ ರ, ಪ ಅನ್ನ ತುವಾದ ಜೊತೆ ಸೇರಿಸುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿ, ಪು ಮತ್ತೆ ರ, ಪ್ರಾಣಿನ ಣಿ ಮಹಾಪ್ರಾಣ, ಪ್ರಾಣಿನ ನಾ
ನಂತರ ಅನುಸ್ವರದ ಉಚ್ಚಾರಣೆ ನ. ದೇ ಮುಂದಿನ ಅಕ್ಷರ ದೇ ಇದೆ. ತ ದ ಧ ನ ನಾದ ಅರ್ಧ. ದೇಹಮಾಶ್ರಿತ ಮಾ ದೀರ್ಘಾಕ್ಷರ. ಶು ಮತ್ತೆ ರಿ ಎರಡು ಅಕ್ಷರಗಳು ಸೇರಿದೆ. ಶು ಅನ್ನ ಮಾದ ಜೊತೆ ಸೇರಿಸಿಕೊಂಡು ಹೇಳುವ ಮಾಶ್ರಿತ. ತಹ ತಾದ ನಂತರ ಅನುಸ್ವರದ ಉಚ್ಚಾರಣೆ ಹ. ವಿಸರ್ಗದ ಉಚ್ಚಾರಣೆ ಹ. ಪ್ರಾಣಾಪಾನ ಸಮಾಯುಕ್ತ. ಪ್ರಾಣಾಪಾನ್ ಮೂರು ಕೂಡ ದೀರ್ಘಾಕ್ಷರಗಳು. ಪು ಮತ್ತೆ ರಾ ಎರಡು ಅಕ್ಷರ ಸೇರಿದೆ ಅಲ್ಲಿ. ಸಮಾಯುಕ್ತ ಮಾ ದೀರ್ಘಾಕ್ಷರ. ಯುಕ್ತ ಯುವಿನ ಜೊತೆ ಕ ಅನ್ನ ತಗೊಳ್ಳುವ ಕ ಮತ್ತೆ ತ ಎರಡು ಸಂಯುಕ್ತಾಕ್ಷರಗಳು ಅಲ್ಲಿದೆ. ಒಂದು ಸಂಯುಕ್ತಾಕ್ಷರ ಅಂದ್ರೆ ಎರಡು ಅಕ್ಷರಗಳು ಸೇರಿದೆ. ವಿಸರ್ಗದ ಉಚ್ಚಾರಣೆ ಫು ಮುಂದಿನ ಅಕ್ಷರ ಪ ಇದೆ. ಉಚ್ಚಾರಣೆ ಅದು ಫು, ಅದು ನಾವು ಗಾಳಿಯನ್ನ ಹೊರಗೆ ಬಿಡುವಂತಹ ಶಬ್ದ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ. ಪಚಾಮ್ಯನ್ನಂ ಚಾ ದೀರ್ಘಾಕ್ಷರ. ಮು ಮತ್ತೆ ಯಾ ಎರಡು ಅಕ್ಷರಗಳು ಸೇರಿದೆ. ಮು ಅನ್ನ ಚಾದ ಒಟ್ಟಿಗೆ ತಗೊಳ್ಳುವ. ನ ಮತ್ತೆ ನ ಎರಡು ಅಕ್ಷರಗಳು ಸೇರಿದೆ. ನಾದ ನಂತರ ಸ್ವರದ ಉಚ್ಚಾರಣೆ ಞ ಮುಂದಿನ ಅಕ್ಷರ ಚ ಇದೆ. ಚ ಛ ಜ ಜ ಞ ಞಾದ ಅರ್ಧ ಞ. ಚತುರ್ವಿಧಂ ತುರ್ವಿಧಂ ತೂವಿನ ನಂತರ ಋಕರವನ್ನು ತಗೊಳ್ಳುವ. ವಿಯ ನಂತರ ಅರ್ಕಾರ ಒತ್ತು ಇದೆ. ಧಮ್ ಧ ಮಹಾಪ್ರಾಣ. ಮ ಮಾಲ ಮು ಮುಖ ಅರ್ಧ 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 ಇರೋದು ಮ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಈಗ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಎರಡೆರಡು ಚರಣ ಸೇರಿಸಿಕೊಂಡು ಹೋಗುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಈಗ ನಾಲ್ಕು ಚರಣ ಸೇರಿಸಿಕೊಂಡು ಹೋಗುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಈಗ 15ನೇ ಶ್ಲೋಕ. ಇದು ತ್ರಿಷ್ಟುಪ್ ಛಂದಸ್ಸಲ್ಲಿದೆ. ಆಗ ನಾವು ನೋಡಿದ್ದು ಅನುಷ್ಟುಪ್ ಛಂದಸ್ಸು. ಇದರಲ್ಲಿ ತ್ರಿಷ್ಟುಪ್ ಛಂದಸ್ಸಲ್ಲಿ ವಿಶೇಷ ಅಂದ್ರೆ 11 ಅಕ್ಷರಗಳು ಒಂದು ಚರಣದಲ್ಲಿ ಇರ್ತದೆ. ಅಪವಾದ ನಿಯಮವಾಗಿ ಕೆಲವು ಸಲ 12 ಅಕ್ಷರ ಬರ್ತದೆ. ಅದರ್ವೈಸ್ 11 ಅಕ್ಷರ ಮಾತ್ರ ಇರ್ತದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸರ್ವಸ್ಯ ಚಾಹಂ ವಾದ ನಂತರ ಅರ್ಕಾರ ಹೊತ್ತು ಅದನ್ನ ವಾದ ಮೊದಲು ತಕೊಳ್ಳುವ. ಋಕಾರವನ್ನ ಸ ಅನ್ನ ವಾದ ಜೊತೆ ತಕೊಳ್ಳುವ. ಮುಂದಿನ ಅಕ್ಷರ ಎರಡು ಇದೆ, ಅದು ಸ ಮತ್ತೆ ಯ. ಸರ್ವಸ್ಯ ಸ ಮತ್ತೆ ಯ. ಸರ್ವಸ್ಯ ಚಾಹಂ ಚ ದೀರ್ಘಾಕ್ಷರ. ಹಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಮುಂದಿನ ಅಕ್ಷರ ಹ ಇದೆ. ಹ ಮತ್ತೆ ಋ. ಹೃದಿ ಸನ್ನಿ ಸನ್ನಿ. ನ ಮತ್ತೆ ನ ಎರಡು ಒಂದೇ ರೀತಿಯ ಅಕ್ಷರಗಳಿದೆ ಅಲ್ಲಿ. ಸನ್ನಿ ವಿಷ್ಟೋ ವಿಶ್. ವಿಯ ನಂತರ ಶ್ ಅನ್ನ ತಗೊಳ್ಳುವ. ವಿಷ್ಟೋ ಶ್ ಮತ್ತೆ ಟೋ ವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನ ಮತ್ತಸ್ ಮತ್ತಸ್. ತ ಮತ್ತೆ ತಾ ಎರಡು ಅಕ್ಷರಗಳು ಸೇರಿದೆ. ವಿಸರ್ಗದ ಉಚ್ಚಾರಣೆ ಸ್. ಮುಂದಿನ ಅಕ್ಷರ ಸ್ ಇದೆ. ಮತ್ತ ಸ್ಮೃತಿರ್ಜ್ಞಾ ಸ್ಮೃತಿ ಸ್ಮ ಸ್ ಮ ಋ ಮೂರು ಅಕ್ಷರ ಸೇರಿದೆ. ಸ್ಮೃತಿರ್ ತಿ ಆದ ನಂತರ ಋಕಾರ ತಗೊಳ್ಳುವ. ಋಕಾರ ಜ್ಞಾನದ ನಂತರ ಜ್ಯಾ ನಂತರ ಋಕಾರ ಇದೆ. ಅರ್ಕಾರ ಒತ್ತಿದೆ. ಅದನ್ನ ಮೊದಲೇ ತಗೊಳ್ಳುವ. ಸ್ಮೃತಿರ್ಜ್ಞಾ ಜ್ಞಾನ 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 ಎಲ್ಲ ಪ್ರಾಂತ್ಯಕ್ಕನುಸಾರವಾಗಿ ಬೇರೆ ಬೇರೆ. ಜ್ಞಾನಮ ಪೋಹನಂಚ. ಪೋ ದೀರ್ಘಾಕ್ಷರ. ನಾದ ನಂತರ ಅನುಸ್ವಾರದ ಉಚ್ಚಾರಣೆ ಞ. ಮುಂದಿನ ಅಕ್ಷರ ಚ ಇದೆ. ಚ ಚ ಜ ಜ ಞ. ವೇದೈಶ್ಚ. ವೇ ದೀರ್ಘಾಕ್ಷರ. ದೈ ದೀರ್ಘಾಕ್ಷರ. ವೇದೈಶ್ಚ ಅಯ್ಯ ಜೊತೆ ಶು ಅನ್ನು ತಗೊಳ್ಳುವ. ಶು ಮತ್ತೆ ಚ ಎರಡು ಅಕ್ಷರಗಳು ಸೇರಿದೆ. ವೇದೈಶ್ಚ ಸರ್ವೈ. ಸರ್ವೈ ವೈಯ ನಂತರ ಅರ್ಕಾರ ಒತ್ತಿದೆ. ಅರ್ಕಾರ ಒತ್ತನ್ನ ಋಕಾರವನ್ನ ಸಾದ ನಂತರ ತಗೊಳ್ಳುವ. ವೈಯ ಮೊದಲೇ ತಗೊಳ್ಳುವ.
ವೈ ದೀರ್ಘಾಕ್ಷರ. ರಹಮೇವ ಮೇ ದೀರ್ಘಾಕ್ಷರ. ವೇದ್ಯೋ ವೇ ದೀರ್ಘಾಕ್ಷರ. ದ್ ಮತ್ತೆ ಯೋ ಎರಡು ಅಕ್ಷರಗಳು ಸೇರಿದೆ. ದ್ ಅನ್ನ ವೇಯ ಜೊತೆ ತಕೊಳ್ಳುವ. ವೇದ್ಯೋ. ವೇದಾಂತ ವೇದಾಂತ ವೇದ ದೀರ್ಘಾಕ್ಷರಗಳು. ನಂತರ ನಕಾರ ವೇದಾಂತ ಕೃದ್ವೇದ ಕ್ ಮತ್ತೆ ರ್ ಕೃದ್ವೇದ ದ್ ಮತ್ತೆ ವೇ ದೀರ್ಘಾಕ್ಷರ. ವಿದೇವ ವಿದೇ ದೇ ದೀರ್ಘಾಕ್ಷರ. ಚಾಹಂ ಚ ದೀರ್ಘಾಕ್ಷರ. ಹಾದ ನಂತರ ಮ ಅಲ್ಲ ಮ್. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಈಗ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಈಗ ಎರಡು ಚರಣ ನೋಡಿಕೊಂಡು ಹೋಗುವ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಈಗ ನಾಲ್ಕು ಚರಣ ಸೇರಿಸಿಕೊಂಡು ಹೋಗುವ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಈಗ 15ನೇ ಅಧ್ಯಾಯದ 15 ಶ್ಲೋಕಗಳು ಆಯಿತು. ಈಗ ಎಂಡಿಂಗ್ ಪ್ರೇಯರ್ ತಕೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.